ಒಂದು ಊರಲ್ಲಿ ಒಬ್ಬ ರಾಜನಿದ್ದ. ಅವನಿಗೆ ಒಂದು ಕಣ್ಣು ಮತ್ತೆ ಒಂದು ಕಾಲು ಇರಲಿಲ್ಲ. ಅವನು ಪ್ರಜೆಗಳನ್ನು ಪ್ರೀತಿಯಿಂದ ಕಾಣುತ್ತಿದ್ದ. ಒಂದು ದಿನ ರಾಜ ಹೇಳಿದರು ಮಂತ್ರಿ, ನಮ್ಮ ರಾಜ್ಯದಲ್ಲಿ ಇರುವ ಕಲಾವಿದರಿಗೆ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿ ಸುಂದರವಾದ ಹೂವಿನ ತೋಟವನ್ನು ಬಿಡಿಸಿದವರಿಗೆ ಉತ್ತಮ ಬಹುಮಾನವನ್ನು ನೀಡುವುದಾಗಿ ಘೋಷಿಸಿ. ರಾಜನ ಆಜ್ಞೆಯಂತೆ ಮಂತ್ರಿ ಡಂಗುರ ಸಾರಿಸಿ ಉತ್ತಮ ಕಲಾವಿದರಿಗೆ ಚಿತ್ರವನ್ನು ಬಿಡಿಸುವುದಾಗಿ ಹೇಳಿದನು. ರಾಜ್ಯದ ಎಲ್ಲ ಚಿತ್ರಕಲಾವಿದರು ಒಳ್ಳೆಯ ಚಿತ್ರಗಳನ್ನು ಬಿಡಿಸಿ ರಾಜನ ಮುಂದೆ ತಂದರು. ರಾಜಜ ತುಂಬ ಸಂತೋಷಗೊಂಡರು. ಕೆಲವು ದಿನಗಳ ನಂತರ ರಾಜ ಮತ್ತೆ ಮಂತ್ರಿಗೆ ಹೇಳಿದರು, ಮಂತ್ರಿ, ನಮ್ಮ ರಾಜ್ಯದ ಎಲ್ಲ ಚಿತ್ರಕಲಾವಿದರು ಅದ್ಭುತವಾಗಿ ಚಿತ್ರವನ್ನು ಬಿಡಿಸಿದ್ದರು. ಆದರೆ ಯಾರನ್ನೂ ಅದ್ಭುತ ಚಿತ್ರಕರನೆಂದು ಘೋಷಿಸುವುದು? ಮಂತ್ರಿ ಹೇಳಿದರು. ರಾಜ, ನಾವು ಯಾಕೆ ಒಂದು ಕ್ಲಿಷ್ಟಕರವಾದ ಚಿತ್ರವನ್ನು ಬಿಡಿಸುವುದಾಗಿ ಚಿತ್ರಕಾರರಲ್ಲಿ ಹೇಳಬಾರದೆಂದರು. ಆಗ ರಾಜ ಯೋಚಿಸಿ, ಆಯ್ತು ಮಂತ್ರಿ, ಚಿತ್ರಕಾರರಲ್ಲಿ ಹೇಳಿ ರಾಜರ ಒಂದು ಸುಂದರ ಚಿತ್ರವನ್ನ ಬಿಡಿಸಲು. ಮಂತ್ರಿ ಆಶ್ಚರ್ಯಪಟ್ಟರು. ರಾಜನ ಮಾತಿನಂತೆ ಇನ್ನೊಮ್ಮೆ ಡಂಗುಡ ಸಾರಿಸಿ ಕಲಾವಿದರಿಗೆ ರಾಜನ ಸುಂದರ ಚಿತ್ರ ಬಿಡಿಸಲು ಹೇಳಿದರು. ಆದರೆ ಒಬ್ಬ ಕಲಾವಿದನು ರಾಜರ ಚಿತ್ರವನ್ನು ಬಿಡಿಸಲು ಮುಂದೆ ಬರಲಿಲ್ಲ. ಮಂತ್ರಿ ಆಶ್ಚರ್ಯದಿಂದ ರಾಜನಲ್ಲಿ ಹೇಳಿದರು, ಮಹಾಪ್ರಭು, ನಿಮ್ಮ ಚಿತ್ರಗಳನ್ನು ಬಿಡಿಸಲು ಯಾವ ಚಿತ್ರಕಾರರೂ ಮುಂದೆ ಬರಲಿಲ್ಲ ಎಂದರು. ರಾಜನು ನಗುತ್ತ ಹೇಳಿದನು, ಮಂತ್ರಿ, ಯಾವ ಚಿತ್ರಕಾರರು ಸುಂದರ ಚಿತ್ರವನ್ನು ಬಿಡಿಸಬಹುದು, ಆದರೆ ಒಬ್ಬ ಕಣ್ಣು ಮತ್ತೆ ಒಂದು ಕಾಲಿಲ್ಲದ ರಾಜನ ಸುಂದರ ಚಿತ್ರ ಬಿಡಿಸುವುದು ಅಸಾಧ್ಯ ಎಂದರು. ಆಗ ಅಲ್ಲಿಗೆ ಒಬ್ಬ ಚಿತ್ರಕಾರ ಬಂದ. ಅವನು ತುಂಬಾ ಬಡವನ ಹಾಗೆ ಕಾಣುತ್ತಿದ್ದ. ರಾಜ ಕೇಳಿದ, ನೀನ್ಯಾರು, ಬಂದಿರುವ ವಿಷಯವೇನು? ಚಿತ್ರಕಾರ ಹೇಳಿದ, ನಿಮ್ಮ ಸುಂದರವಾದ ಚಿತ್ರವನ್ನೂ ನಾನು ಬಿಡಿಸಿಕೊಡುವೆ ಎಂದನು. ರಾಜ ಅವನ ವೇಷಭೂಷಣ ನೋಡಿ ಆಶ್ಚರ್ಯಗೊಂಡರು. ಅವನ ಧೈರ್ಯವನ್ನು ಮೆಚ್ಚಿ ಅವನಿಗೆ ತನ್ನ ಸುಂದರ ಚಿತ್ರ ಬಿಡಿಸಲು ಹೇಳಿದರು. ಕೆಲವು ದಿನಗಳ ನಂತರ ಆ ಕಲಾವಿದ ರಾಜನ ಒಂದು ಸುಂದರ ಚಿತ್ರವನ್ನು ಬಿಡಿಸಿ ಅರಮನೆಗೆ ತಂದನು. ಆ ಚಿತ್ರವನ್ನು ನೋಡಿ ಎಲ್ಲರೂ ನಿಬ್ಬೆರಗಾದರು. ಕಾರಣವೆಂದರೆ ರಾಜನ ಚಿತ್ರ ಅತ್ಯದ್ಭುತವಾಯಿತು. ಹೇಗೆಂದರೆ ರಾಜ ಒಂದು ಕಾಲನ್ನು ಮಡಚಿ, ಒಂದು ಕಣ್ಣನ್ನು ಮುಚ್ಚಿ, ಒಂದು ಜಿಂಕೆಯನ್ನು ಗುರಿ ಹಿಡಿದಿರುವ ದೃಶ್ಯವಾಗಿತ್ತು. ಎಲ್ಲರೂ ಆ ಕಲಾವಿದನನ್ನು ಪ್ರಶಂಸಿಸಿದರು ಮತ್ತು ರಾಜ ಅವನನ್ನ ಅದ್ಭುತ ಕಲಾವಿದನೆಂದು ಘೋಷಿಸಿ ಅವನಿಗೆ ಬಹುಮಾನ ನೀಡಿದನು.